ರಾಜ್ಯದ 4 ಪ್ರಮುಖ ಜಿಲ್ಲೆಗಳಿಗೆ ಲೋಕಾಯುಕ್ತರು ರಾಕ್ ರೇಡ್ ಮಾಡಿದ್ದಾರೆ. ನಿದ್ದೆಯ ಮಂಪರ್ನಲ್ಲಿದ್ದಂತಹ ಸರ್ಕಾರಿ ನೌಕರರು ಏಕದಂ ಶಾಕ್ಗೆ ಒಳಗಾಗಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಸಿಂಹ ಸ್ವಪ್ನ. 4 ಪ್ರಮುಖ ಜಿಲ್ಲೆಗಳಿಗೆ ಏಕಕಾಲಕ್ಕೆ ದಾಳಿಯಾಗಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಸಿಂಹ ಸ್ವಪ್ನ. ಬೆಂಗಳೂರು ಸೇರಿ 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ. ಸದ್ದಿಲ್ಲದೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದ ಭ್ರಷ್ಟ ಕುಬೇರರು. ಟಾರ್ಗೆಟ್ 1 ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಪುರುಷೋತ್ತಮ್ ದಾಸ್. ಚೀಫ್ ಇಂಜಿನಿಯರ್ ನಿವಾಸದ ಮೇಲೆ ಅಧಿಕಾರಿಗಳ ಅಟ್ಯಾಕ್. ನಿದ್ದೆಯ ಮಂಪರ್ನಲ್ಲಿ ಕಣ್ಣೊರೆಸ್ಕೊತಾ ಇದ್ದ ಅಧಿಕಾರಿಗಳು ನೋಡಿ ಶಾಕು. ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಕಡೆಗಳಲ್ಲಿ ತಪಾಸಣೆ. ಬೆಂಗಳೂರಿನಲ್ಲಿ 6, ಮೈಸೂರಿನಲ್ಲಿ 5 ಕಡೆ ಅಧಿಕಾರಿಗಳ ಫುಲ್ ಸರ್ಚು. ಬಗೆದಷ್ಟು ಬರ್ತಾ ಇದೆ ಅಕ್ರಮದ ದಾಖಲೆ. ಶಾಕ್ ಆದ ಲೋಕಾಯುಕ್ತ ಟೀಮ್. ಟಾರ್ಗೆಟ್ 2 ಬೆಸ್ಕಾಂ ಇಂಜಿನಿಯರ್ RH ಅರ್ಜುನ್. ಬೆಸ್ಕಾಂ ಇಂಜಿನಿಯರ್ ಅರ್ಜುನ್ ಮನೆ ಮೇಲೆ ಲೋಕಾಯುಕ್ತ ಬಲೆ ಬೀಸಿತ್ತು. ಆ ಬಲೆಗೆ ಮಾತ್ರ ತಿಮಿಂಗಿಲ ತಗಲಾಕಳ್ತು. ದಾವಣಗೆರೆ ಟು ಶಿವಮೊಗ್ಗ ಹರಡಿದೆ ಭ್ರಷ್ಟಾಚಾರದ ಜಾಲ. ಆದಾಯಕ್ಕಿಂತ 10 ಪಟ್ಟು ಆಸ್ತಿ. SP ಕೌಲಾಪುರೆ ಟೀಮ್ ಎಂಟ್ರಿ. ಮನೆಯಲ್ಲಿ ಪತ್ತೆಯಾಯಿತು ರಾಶಿ ಚಿನ್ನ, ಬೆಳ್ಳಿ ಹಾಗೂ ಆಸ್ತಿ ಪತ್ರಗಳು. ಇದೇನು ಮನೇನೋ ಜ್ಯುವೆಲರಿ ಶಾಪ್ ಅಂತ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕು. ಆದಾಯಕ್ಕಿಂತ ಮೀರಿದ ಹಣವನ್ನ ಎಲ್ಲಂತ ಇಟ್ಕತೀರಿ? ಇವತ್ತಲ್ಲ ನಾಳೆ ಅದು ಹೊರಬರಲೇಬೇಕು. ತುಂಬ ಹೋಗಿದ ಕೊಡಪಾನ ಮತ್ತಷ್ಟು ನೀರು ಕೊಡಪಾನಕ್ಕೆ ಸುರಿತೀರಿ ಅನ್ನೋದಾದ್ರೆ ಅದು ಊರುವಾಗಲಾಗೋದಿಲ್ವೇನು? ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಸಿಂಹ ಸ್ವಪ್ನ. ಬೆಂಗಳೂರು ಸೇರಿ 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಸೇಮ್ ಟೈಮ್ ಲೋಕಾಯುಕ್ತ ರೇಡ್ ಮಾಡಿದೆ. ಸದ್ದಿಲ್ಲದೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದ ಭ್ರಷ್ಟ ಕುಬೇರರು. ಇಷ್ಟು ಬೇಗ ತಗಲಾಕತ್ತೀನಿ ಅಂತ ಹೇಳಿ ಯಾವ ಅಧಿಕಾರಿಗಳಿಗೂ ಗೊತ್ತಿರಲಿಲ್ಲ. ನಿದ್ದೆಯ ಮಂಪರ್ನಲ್ಲಿದ್ದರು. ಕೆಲವರು ಕಾಫಿಗೆ ಆರ್ಡರ್ ಮಾಡಿದ್ರು ಮನೇಲಿ. ಇನ್ನೇನು ಅನ್ನೋ ಅಷ್ಟರಲ್ಲಿ ಎದುರುಗಡೆ ಕಾಲಿಂಗ್ ಬೆಲ್ಲು. ಮೊದಲ ಟಾರ್ಗೆಟ್ ಇದ್ದಿದ್ದು PWD ಚೀಫ್ ಇಂಜಿನಿಯರ್ ಪುರುಷೋತ್ತಮ್ ದಾಸು. ಲೋಕ ರೇಡ್ ಆಗುವ ಮುನ್ನ ಕೆಲ ವ್ಯಕ್ತಿತ್ವಗಳ ಪರಿಶೀಲನೆಗಳು ನಡೀತಾವಂತೆ. ಅಂದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಮನೆಯ ಬಾಗಿಲ ಕಾಲಿಂಗ್ ಬೆಲ್ ಒತ್ತೋದಕ್ಕೂ ಕೂಡ ಲೋಕಾಧಿಕಾರಿಗಳಿಗೆ ಮನಸ್ಸು ಬರೋದಿಲ್ಲ. ಒಬ್ಬ ಪ್ರಾಮಾಣಿಕನಾಗಿದ್ದರೆ ಅವನ ಮನೆಗೆ ಲೋಕಾಧಿಕಾರಿಗಳು ರೇಡ್ ಮಾಡೋದಿಲ್ಲ. 3-4 ಬಾರಿ ಕ್ರಾಸ್ ವೆರಿಫೈ ಆಗುತ್ತೆ. ಇಂತಹ ವ್ಯಕ್ತಿಯ ಮನೆಗೆ ಹೋದರೆ ಆತನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಹುದು. ಕಾರಣ ಆತನಲ್ಲಿರ್ತಕ್ಕಂತಹ ಪ್ರಾಂಪ್ಟು ಮತ್ತು ಪ್ರಾಮಾಣಿಕೆಗೆ ಧಕ್ಕೆ ಆಗಬಹುದು ಅಂತ. ಆದರೆ ನಿಖರ ಮಾಹಿತಿಯ ಆಧಾರದಲ್ಲಿ ಬಡಿದು ತಿನ್ನುವ ಅಧಿಕಾರಿಗಳ ಮನೆಗೆ ಹೋಗೋದು ಲೋಕಾಯುಕ್ತರು ಹೋಗೋದು ಅವರ ಮನೆಗಳಿಗೆ ಮಾತ್ರ. ಇಲಿ ಇರೋ ಹುತ್ತಕ್ಕೆ ಹಾವು ಹೋದಂಗೆ ಭ್ರಷ್ಟ ಅಧಿಕಾರಿಗಳು ಇರೋ ಮನೆಗೆ ಲೋಕಾಯುಕ್ತರು ಹೋಗ್ತಾರೆ. ಒಂದು ವೇಳೆ ಪ್ರಾಮಾಣಿಕ ಅನ್ನೋದು ಸಾಬೀತಾದರೆ ಅಲ್ಲೇ ಅವರನ್ನು ಶ್ಲಾಘನೆ ಮಾಡ್ತಾರೆ ಲೋಕಾಯುಕ್ತರ ಅಧಿಕಾರಿಗಳು. ಇನ್ನು ಚೀಫ್ ಇಂಜಿನಿಯರ್ ನಿವಾಸದ ಮೇಲೆ ಅಧಿಕಾರಿಗಳ ಅಟ್ಯಾಕ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಕಡೆಗಳಲ್ಲಿ ತಪಾಸಣೆ ನಡೀತಿದೆ. ಬೆಂಗಳೂರಿನಲ್ಲಿ 6, ಮೈಸೂರಿನಲ್ಲಿ 5 ಕಡೆ ಅಧಿಕಾರಿಗಳ ಫುಲ್ ಸರ್ಚ್. ಬಗೆದಷ್ಟು ಬರ್ತಾ ಇದೆ ಅಕ್ರಮದ ದಾಖಲೆ. ಶಾಕ್ ಆದ ಲೋಕಾಯುಕ್ತ ಟೀಮ್. ಇನ್ನು ಟಾರ್ಗೆಟ್ 2 ಆಗಿದ್ದು ಬೆಸ್ಕಾಂನ ಇಂಜಿನಿಯರ್ RH ಅರ್ಜುನ್. ಬೆಸ್ಕಾಂ ಇಂಜಿನಿಯರ್ ಅರ್ಜುನ್ ಮನೆ ಮೇಲೆ ಲೋಕಾಯುಕ್ತ ಬಲೆ ಬೀಸಿತ್ತು. ದಾವಣಗೆರೆ ಟು ಶಿವಮೊಗ್ಗ ಹರಡಿದೆ ಭ್ರಷ್ಟಾಚಾರದ ಜಾಲ. ಇನ್ನು ಆದಾಯಕ್ಕಿಂತ 10 ಪಟ್ಟು ಆಸ್ತಿ. ಇನ್ನು SP ಕೋಲಾಪುರ್ ಟೀಮ್ ಕೂಡ ಎಂಟ್ರಿ. ಮನೆಯಲ್ಲಿ ಪತ್ತೆಯಾಯಿತು ರಾಶಿ ಚಿನ್ನ, ಬೆಳ್ಳಿ ಹಾಗೂ ಆಸ್ತಿ ಪತ್ರಗಳು. ಇದಿಲ್ಲಿಗೆ ನಿಲ್ಲೋದಿಲ್ಲ. ಲೋಕಾಯುಕ್ತ ರೇಡ್ ಸಂಬಂಧ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ನಿದ್ರೆಯಲ್ಲಿದ್ದಾಗಲೇ ಭ್ರಷ್ಟರಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಡ್ತು. ನಿದ್ರೆಯ ಮಂಪರ್ನಲ್ಲಿದ್ರು. ಡಾಕ್ಯುಮೆಂಟ್ಸ್ ನೋಡಿ ಹೌಹಾರಿದ ಅಧಿಕಾರಿಗಳು. ಇದು ಹಿಂಗ ಅಂತೇಳಿ ಹೌಹಾರಿದ್ದಾರೆ. ಮುಂದುವರೆದಿದೆ ಶೋಧ ಕಾರ್ಯ. ಸಿಗಲಿದೆಯ ಹಣದ ಪರ್ವತ. ಭ್ರಷ್ಟ ಇಂಜಿನಿಯರ್ಗಳ ಅಕ್ರಮ ಸಾಮ್ರಾಜ್ಯ ಬಯಲು. ದಾಳಿ ಇನ್ನೂ ಪ್ರಗತಿಯಲ್ಲಿದ್ದು ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರೋ ಸಾಧ್ಯತೆ ಇದೆ. ನಿದ್ರೆಯಲ್ಲಿದ್ದಾಗಲೇ ಭ್ರಷ್ಟರಿಗೆ ಲೋಕಾಯುಕ್ತ ಬಿಗ್ ಶಾಕು. 10 ರೂಪಾಯಿ ಕಮಾಯಿ ಆದ್ರೆ 6 ರೂಪಾಯಿ ಆದ್ರೂ ತೆರಿಗೆ ಕಟ್ರಯ್ಯ. 9.5 ರೂಪಾಯಿ ತಿಂತೀನಿ, ಅರ್ಧ ಪೈಸೆ ಸರ್ಕಾರಕ್ಕೆ ಕೊಡ್ತೀನಿ. ಹಂಗಲ್ಲ. ಆದಾಯಕ್ಕಿಂತಲೂ ವಿಪರೀತವಾದಂತಹ ನೋಡಿ, ನಿಯಮದಂತೆ 2 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನ ಮನೇಲಿ ಇಟ್ಕೊಳ್ಳಂಗಿಲ್ಲ. ದುಡ್ಡು ನಿಮ್ಮದೇ ಆಗಿರಬಹುದು,
ಕಮಾಯಿ ಮಾಡಿದ್ದು ನೀವೇ ಆಗಿರಬಹುದು, ಕಷ್ಟಪಟ್ಟಿದ್ದು ನೀವೇ ಆಗಿರಬಹುದು. ಒಂದು ದೇಶದ ಒಂದು ಸಿಸ್ಟಮ್ ಇದೆಯಲ್ಲ, ಆರ್ಥಿಕ ವ್ಯವಸ್ಥೆಗಳಿದಾವಲ್ಲ. 2 ಲಕ್ಷಕ್ಕಿಂತಲೂ ಹೆಚ್ಚಿನ ಹಣ ಮನೆಯಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ, ಬ್ಯಾಂಕ್ ಖಾತೆಯಲ್ಲಿರಬೇಕದು. ಆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆ ಕಟ್ಟಾಗಬೇಕು. ಅದು ಡೈರೆಕ್ಟ್ಲಿ ಟ್ಯಾಕ್ಸೋ ಇಂಡೈರೆಕ್ಟ್ಲಿ ಟ್ಯಾಕ್ಸೋ ನೀವು ಸರ್ಕಾರ ಮತ್ತು ನಿಮ್ಮ ನಾಳುವವರ ವೀಕ್ಷಣೆಯಲ್ಲಿರ್ತೀರಿ. ನಿದ್ರೆಯಲ್ಲಿದ್ರಂತೆ ಸರ್ಕಾರಿ ಆಫೀಸರ್ಸ್ಗಳು ಕಾಲಿಂಗ್ ಬೆಲ್ ಹೊಡೆದ್ರು. ಅಧಿಕಾರಿಗಳು ಬಂದು ನೋಡಿದಾಗ ಕೊಪ್ಪರಿಗೆ ಅಷ್ಟು ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ, ಡಾಕ್ಯುಮೆಂಟ್ಸ್ ನೋಡಿ ಹೌಹಾರಿದ ಅಧಿಕಾರಿಗಳು. ಇನ್ನೂ ಕೂಡ ಮುಂದುವರೆದಿದೆ ಶೋಧ ಕಾರ್ಯ. ಹಾಗಾದ್ರೆ ಸಿಗಲಿದೆಯಾ ಹಣದ ಪರ್ವತ ಅನ್ನೋ ಕ್ವಶ್ಚನ್ ಮಾರ್ಕ್. ಭ್ರಷ್ಟ ಇಂಜಿನಿಯರ್ಗಳ ಅಕ್ರಮ ಸಾಮ್ರಾಜ್ಯ ಬಟಾಬಯಲಾಗಿದೆ. ದಾಳಿ ಇನ್ನು ಪ್ರಗತಿಯಲ್ಲಿದ್ದು ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರುವ ಸಾಧ್ಯತೆ. ರಾಜ್ಯದಲ್ಲಿ ಈ ಹಿಂದೆ ಸಾಕಷ್ಟು ರೇಡ್ಗಳಾಗಿದೆ, ಸೆನ್ಸೇಷನಲ್ ರೇಡ್ಗಳಾಗಿದೆ ಲೋಕಾಯುಕ್ತರದ್ದು. ಆದರೆ ಈ ಬಾರಿಯ ರೇಡ್ನಲ್ಲಿ ಸಿಕ್ಕಿದ್ದು ಕೆಜಿ ಸಗಣಿ ಅಲ್ಲ, ಬದಲಾಗಿ ಕೆಜಿ ಚಿನ್ನ, ಬೆಳ್ಳಿ. ಹೆಂಡ್ರಿಗೊಂದಿರಲಿ, ಹೆಂಡ್ರಿ ತೆಂಗಿಗೊಂದಿರಲಿ, ಮಕ್ಕಳಿಗೆಲ್ಲ ಇರಲಿ ಅಂತ ಹೇಳಿ ಚಿನ್ನ ಕಮಾಯಿ ಮಾಡ್ಕೊಂಡು ಇಟ್ಕೊಂಡಿದ್ರು ಪಾಪ. ಆದರೆ ಲೋಕ ರೇಡಿಗೆ ಪಥರಗುಟ್ಟು ಹೋಗಿದೆ. ಒಟ್ಟಾರೆ ಅಧಿಕಾರಿಗಳ ಮನೆಯಲ್ಲಿ ಈಗ ತಾರುಮಾರು ವಾತಾವರಣ. ಇದು ಇವತ್ತು ನಡೆದಂತಹ ಲೋಕ ರೇಡಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.